ಹಂಗಂದ್ರೆ ಏನರ್ಥ? ಇದ್ರಲ್ಲೂ ನಿಮ್ಗೆ ಯಾರಿಗೂ ತಲೆ ಇಲ್ಲ ಅಂತ ಅರ್ಥ. ನಿಮ್ಮೆಲ್ಲರ ಓಟು ಯಾರಿಗೆ ಸರ್? ಆದ್ರೆ ಆಟ ಒಳ್ಳೆ ಫೈಟ್ ಅಲ್ಲಿ ಓಡ್ತಿದೆ ರಜತ್ ಬಂದ್ಮೇಲೆ ಸ್ವಲ್ಪ. ಈಗ ಇನ್ಮೇಲೆ ಅದು ನಡೆಯಲ್ಲ, ಯಾಕಂದ್ರೆ ಇವ್ರದೆಲ್ಲ ಮುಖೋಡ ಕಲಿಸಿ ಬೀಳ್ತಾ ಇದೆ. ಕಾಮಿಡಿ ಮಾಡ್ತಾನೆ, ಅದೊಂದ್ ಬಿಟ್ರೆ ಬೇರೆ ರೀಸನ್ ಇಲ್ಲ ಅವ್ರ ಹತ್ರ. ಬೇರೆ ರೀಸನ್ ಹೇಳ್ಬೇಕು. ಎಲ್ರಿಗೂ ಈಕ್ವಲ್ ಆಗಿ ಆಡಿಸ್ತಾರೆ. ಹಂಗ ಹೋಲ್ಸಿದ್ರೆ ಅಶ್ವಿನಿನೇ ಬೆಟರ್. ಗಿಲ್ಲಿಗೋಸ್ಕರ ನೋಡ್ತೀವಿ ಸರ್. ಅದು ನಮ್ ಶನಿವಾರ ಭಾನುವಾರ ಅಂತೂ ಮಾತ್ರ ತಪ್ಸೋದೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಉಕ್ಕು ಮತ್ತು ಪೇಪರ್ ಕಾರ್ಖಾನೆಗಳಿಗೆ ಪ್ರಸಿದ್ಧಿಯಾಗಿರುವ ಭದ್ರಾವತಿಯಲ್ಲಿದ್ದೀನಿ. ಏನಕ್ಕೆ ಅಂದ್ರೆ ಇಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋಕೆ ಬಂದಿದ್ದೆ. ಇಲ್ಲಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಕೊಂಡ್ ಬಂದ್ಬಿಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ನೋಡ್ತೀವಿ. ಸರ್, ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಮೂಡ್ ಬರ್ತಾ ಇದೆ. ಅದರಲ್ಲಿ ನಮಗೆ ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಇಲ್ಲ ಅಶ್ವಿನ್ ಗೌಡ. ಯಾಕೆ ಸರ್ ಅವ್ರಿಬ್ರೆ? ಅದು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ. ಎಲ್ಲದರಲ್ಲೂ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದಾಗ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಇದು ಆಡ್ತಾ ಇದಾರೆ, ಅವರೇ ಗೆಲ್ಬೇಕು. ಸರ್, ಇವರು ರಕ್ಷಿತಾ ರಕ್ಷಿತಾ ಅವರು ಮಾಡ್ತಾರೆ, ಆದ್ರೆ ಅಂತ ಏನು ಅಟ್ರಾಕ್ಷನ್ ಇಲ್ಲ, ಅಂತ ಒಂದು ಇದಿಲ್ಲ. ಜ್ಞಾನ್ ಬಂದಂಗ ಆಡ್ತಿರ್ತಾರ ಅವ್ರು. ರಘು ಬಾಡಿ ಬಿಲ್ಡರ್ ಅವರು ಚೆನ್ನಾಗಿ ಆಡ್ತಾರೆ, ಅವ್ರು ಅಡ್ಡಿಲ್ಲ. ಒಳ್ಳೆ ಕ್ಯಾಪ್ಟನ್ಸಿ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಇದ್ ಮಾಡ್ತಿದ್ರೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ರೆ. ಅವ್ರದ್ದು ಏನ್ ತೊಂದ್ರೆ ಇಲ್ಲ, ಅವ್ರು ಚೆನ್ನಾಗಿ ಆಡ್ತಾರೆ. ಸರ್, ಧನುಷ್ ಅಡ್ಡಿ ಇಲ್ಲ. ಅವರು ಒಂದು ಸಿಸ್ಟಮ್ ಮಾಡಿದ್ದಾರೆ. ಒಂದು ಯಾವ್ದೇ ಆದ್ರೂ ಒಂದು ತೂಕವಾಗಿ ಯಾವ್ದೇ ಸ್ಪೋರ್ಟ್ಸ್ ಇದಾದ್ರೂ ಚೆನ್ನಾಗಿ ತಗೊಂಡು ಹೋಗ್ತಾರೆ, ಚೆನ್ನಾಗಿ ಆಡ್ತಾ ಇದಾರೆ. ಅವರು ಅಡ್ಡಿ ಇಲ್ಲ, ಅವರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕ್ಯಾಪ್ಟನ್ಸಿ ಎಲ್ಲ ಫುಲ್ ಕಾರ್ಯಕ್ರಮ ನೋಡ್ತೀವಿ. ಹೌದು ಸರ್. ಇನ್ನೊಂದು, ನಮ್ಮ ಸುದೀಪ್ ಸರ್ ಹೇಗೆ ಕಾರ್ಯಕ್ರಮನ ನಿರ್ವಹಣೆ ಮಾಡ್ತಾರೆ ಸರ್? ಸುದೀಪ್ ಸರ್ ಇರೋದ್ರಿಂದಾನೇ ಬಿಗ್ ಬಾಸ್ ಅನ್ನ ಏನೇ ತನ್ನ ಪುಟ್ಟ ಅಡಚಣೆ ಆದ್ರೂ ತೂಕೊಂಡು ಏನೇ ವೇರಿಯೇಷನ್ ನೋಡಿದ್ರು ಅದನ್ನ ಒಂದು ಲೆವೆಲ್ ಆಗಿ ತಗೊಂಡು ಹೋಗಕ್ಕೆ ಅವರೇ ಕಾರಣ. ಅವ್ರು ಇದ್ರೇನೆ ಒಂದು ಆ ಫಂಕ್ಷನ್ ಗೆ ಒಂದು ಕಳೆ, ಅವ್ರಿದ್ರೇನೆ ಬಿಗ್ ಬಾಸ್. ಆ ತರ ಇದೆ. 12 ಸೀಸನ್ ಇಂದ ಅವರೇ ಇನ್ನು ಮುಂದೆನೂ ಅವರೇ ಇರ್ಬೇಕು. ಇನ್ನು ಮುಂದೆನೂ ಅವ್ರು ಇದ್ರೇನೆ ಆ ಫಂಕ್ಷನ್ ಗೆ, ಪ್ರೋಗ್ರಾಮ್ ಗೆ ಒಂದು ಕಳೆ, ಅದಕ್ಕೊಂದು ಅರ್ಥ ಇರುತ್ತೆ. ಬಿಗ್ ಬಾಸ್ ಇಲ್ಲಿ ಸುದೀಪ್ ಸರ್ ಇರಲೇಬೇಕು. ಹೌದು. ಇಲ್ಲಿ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಆಟೋ ನಿಲ್ದಾಣ ಭದ್ರಾವತಿ, ಇವರ ಆಟೋ ಚಾಲಕರೆಲ್ಲ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಿದಂತೆ. ನೋಡಿ, ನಿಮ್ಮೆಲ್ಲರ ಓಟು ಯಾರಿಗೆ ಸರ್? ಗಿಲ್ಲಿ ಗೆಲ್ತಾರ ಸರ್? ನೋಡಿ, ಅವರು ಆಟೋಗೆ ಬ್ಯಾನರ್ ಹಾಕ್ಬಿಟ್ಟಾರೆ, ಪೋಸ್ಟರ್ ಹಾಕ್ಬಿಟ್ಟಾರೆ. ನೋಡಿ, ನಿಮ್ಮೆಲ್ಲರ ಓಟು ಯಾರಿಗೆ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಯಾವಿದು ಸರ್, ಪಬ್ಲಿಕ್ ಟಾಕ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಸರ್. ಏನ್ ವಿಷಯ ಸರ್? ಸರ್, ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇದ್ದೀವಿ ಎಲ್ಲ ಕಡೆ. ಹಾಗೆ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್, ನೋಡ್ತೀವಿ. ಮೇಡಮ್, ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗ್ ಬರ್ತಾ ಇದೆ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್? ನಮಗೆ ಕಾವ್ಯ ಇಷ್ಟ. ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ಗಿಲ್ಲಿ ಇವಾಗ ಇಷ್ಟ ಆಗ್ತಾ ಇಲ್ಲ, ಮೊದ್ಲು ಇಷ್ಟ ಆಗ್ತಾ ಇದ್ರು. ಆಮೇಲೆ ಧನುಷ್ ಇಷ್ಟ ಆಗ್ತಾರೆ. ರಘು ಅವ್ರು ಮೇಡಮ್? ರಘು ಅವ್ರು ಇಷ್ಟ ಆಗ್ತಾರೆ. ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ಇದು ನೇಚರ್ ಇದೆ, ಇಷ್ಟ ಆಗ್ತಾರೆ. ಹಾಗೆ ರಾಶಿಕ್ ಅವರು ಈ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಚೆನ್ನಾಗಿ ನಡೆಸಬಹುದಾ ಮೇಡಮ್? ನಡೆಸ್ತಾರೆ ಅನ್ಸುತ್ತೆ, ಚೆನ್ನಾಗ್ ಮಾಡ್ತಾರೆ. ಸೂರಜ್ಗೂ ಮತ್ತೆ ರಾಶಿಗೂ ಸ್ವಲ್ಪ ಒಳ ಜಗಳ ನಡೀತಾ ಇದೆ. ಹಾ ಸರ್, ಅನ್ಸ್ತಾ ಇದೆ. ಈಗ ನಿನ್ನೆ ಕ್ಯಾಪ್ಟನ್ಸಿ ಮಾಡ್ತಾ ಇದ್ರಲ್ಲ, ಅವಾಗ ಅನ್ಕೊಂಡ್ವಿ ಆಗ್ತದೆ ಅಂತ. ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ ಮೇಡಮ್? ಅವರು ಚೆನ್ನಾಗ್ ಆಡ್ತಾರೆ. ರಜತ್ ಅವರು? ರಜತ್ ಅವರು ಪರವಾಗಿಲ್ಲ. ಚೈತ್ರ ಕುಂದಾಪುರ್? ಚೈತ್ರ ಚೆನ್ನಾಗ್ ಆಡ್ತಾರೆ. ಅವ್ರು ಯಾವ್ದೇ ಇದ್ ಮಾಡಲ್ಲ, ಎಸಿಟೇಷನ್ ಮಾಡಲ್ಲ. ಆಮೇಲೆ ಯಾರಿಗೂ ಡಿಫ್ರೆನ್ಸಿಯೇಷನ್ ಮಾಡಲ್ಲ, ಎಲ್ರಿಗೂ ಈಕ್ವಲ್ ಆಗಿ ಆಡಿಸ್ತಾರೆ, ಚೆನ್ನಾಗ್ ಮಾಡ್ತಾರೆ. ಹಾಗೇನೆ ನಮ್ಮ ಸುದೀಪ್ ಸರ್ ಹೇಗೆ ನಡ್ಸ್ಕೊಡ್ತಾರೆ ಮೇಡಮ್ ಕಾರ್ಯಕ್ರಮನ? ಸುದೀಪ್ ಸರ್ ಹೇಳೋಂಗೆ ಇಲ್ವಲ್ಲ, ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಸರ್. ಚೆನ್ನಾಗಿದ್ ಮಾಡ್ತಾರೆ. ಅವರ ಕಾಸ್ಟ್ಯೂಮ್ಸ್ ಹೇಗಿರುತ್ತೆ ಮೇಡಮ್? ಚೆನ್ನಾಗಿರುತ್ತೆ. ಈಗೆಲ್ಲ ಹುಡುಗರಿಗೆಲ್ಲ ಅದೆಲ್ಲ ಟ್ರೆಂಡ್ ಅಲ್ಲ, ಚೆನ್ನಾಗ್ ಅನಿಸ್ತಾ ಇದೆ. ಹಾಗೆ ರಕ್ಷಿತನ ಬಿಟ್ಬಿಟ್ರಲ್ಲ? ರಕ್ಷಿತಾ ಇಷ್ಟ ಆಗ್ತಾ ಇಲ್ಲ. ಅವರು ಈ ಕಡೆ ಮೆಚೂರ್ ಅಂತಾನು ಅನಿಸ್ತಾ ಇಲ್ಲ, ಈ ಕಡೆ ಇದು ಅಂತಾನು ಅನಿಸ್ತಾ ಇಲ್ಲ. ಒಟ್ಟಾರೆಯಾಗಿ ನಿಮ್ ಓಟು ಕಾವ್ಯ. ಕಾವ್ಯ ಗೆಲ್ತಾರೆ ಮೇಡಮ್?
ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್ ನಿಮ್ಮ ಹೆಸರು? ಯತೀಶ್ ಅಂತ ಸರ್. ಯತೀಶ್ ಅರ್ಚಕರು. ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ಖಂಡಿತ ಸರ್. ಮೊದಲನೇ ಸೀಸನ್ ನಾವು ಕಂಟಿನ್ಯೂಸ್ ನೋಡ್ತಾ ಇದೀವಿ, ನಾವು ಮಿಸ್ಸೇ ಮಾಡ್ತಿಲ್ಲ. ಈ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಸರ್ ನಿಮಗೆ? 100% ನಮ್ಗೆ ಹೇಳ್ಬೇಕು ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ತುಂಬಾ ಫೇವರೇಟ್ ಇದೆ, ಚೆನ್ನಾಗಿ ಆಡ್ತಾರೆ. ಬಟ್ ಈಗ ಇತ್ತೀಚೆಗೆ ಕಾವ್ಯ ಡ್ರಾಮಾ ಮಾಡ್ತಿದ್ದಾರೆ. ಜೊತೆನ ಸೆಂಟರ್ ಅಲ್ಲಿ ರಘು ಬಂದ್ ಸೇರ್ಕೊಂಡಿದ್ರು, ಈಗ ಅವರು ಡ್ರಾಮಾ ಮಾಡ್ತಿದ್ದಾರೆ. ಅವರೆಲ್ಲ ಸ್ವಲ್ಪ ಡ್ರಾಮಾ ಮಾಡಿ ಗಿಲ್ಲಿಗೆ ಅದು ಅವ್ರ ಗಿಲ್ಲಿ ಕಡೆಯಿಂದ ಅವ್ರಿಗೆಲ್ಲ ಪ್ಲಸ್ ಪಾಯಿಂಟ್ ಆಗ್ತಿತ್ತು. ಈಗ ಇನ್ಮೇಲೆ ಅದು ನಡೆಯಲ್ಲ, ಯಾಕಂದ್ರೆ ಇವ್ರದೆಲ್ಲ ಮುಖವಾಡ ಕಲ್ಸಿ ಬೀಳ್ತಾ ಇದೆ. ಯಾರ್ದು ಕಾವ್ಯಂದು ಮತ್ತೆ ರಘುದು ಮುಖವಾಡ ಕಲ್ಸಿ ಬೀಳ್ತಾ ಇದೆ. ಹಾಗೆ ನಾವೆಲ್ಲ 100% ನಾವು 3 ಜನಕ್ಕೂ ಡಿವೈಡ್ ಮಾಡಿ ಹಾಕ್ತಿದ್ವಿ ಓಟು. ಇನ್ನು ಈಗ ನಾವು 2 ವಾರದಿಂದ ನಾವು ಸಾಲಿಡ್ ಆಗಿ ಗಿಲ್ಲಿಗೆ ನಟನಿಗೆ ವೋಟ್ ಮಾಡ್ತಾ ಇದೀವಿ ಸರ್. ಫುಲ್ ಫ್ಯಾಮಿಲಿ ನಾವು 6 ಜನ ಇದೀವಿ. 6 ಜನ ಎಲ್ಲರೂ ಸಾಲಿಡ್ ಆಗಿ ಗಿಲ್ಲಿಗೆ ಹೊಡಿತಾ ಇದೀವಿ. ಒಟ್ಟು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅಂತ. ಯಾಕಂದ್ರೆ ಕ್ಷಣಾರ್ಧದಲ್ಲಿ ಅವರು ಸ್ಕ್ರಿಪ್ಟ್ ನ ಕ್ರಿಯೇಟ್ ಮಾಡ್ಕೊಂಡು ಅವರೇ ಡಮಿಲ್ ಡಕ್ಕ ಒಳ್ಳೆ ಡೈಲಾಗ್ಸ್, ದೊಡ್ಡವ ದೋಸೆ ಕೊಡು, ಇವೆಲ್ಲ ಒಂದು ಒಳ್ಳೆ ಮೆಮೊರೇಬಲ್ ಚೆನ್ನಾಗಿದೆ. ಅವ್ರಿಗೆ ಟ್ಯಾಲೆಂಟೆಡ್ ಪರ್ಸನ್ ಬರ್ಬೇಕು. ಬಡ ಫ್ಯಾಮಿಲಿಯಿಂದ ಬಂದಿರೋರು ಟ್ಯಾಲೆಂಟ್ ಪರ್ಸನ್ ಬರ್ಬೇಕು ಸರ್ ಅಂತ ಬಿಗ್ ಬಾಸ್ ಇಂದ. ಆದಷ್ಟು ಬೇಗ ಅವನಿಗೆ ದೇವರು ನಮ್ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡ್ಕೊಂತೀನಿ, ಅವ್ರ ಆಶೀರ್ವಾದ ಕೊಟ್ಟು ಅವ್ರು ಗೆಲ್ಲಿಸ್ಲಿ ಅಂತ ಸರ್. ಹಾಗೇನೆ ಹೋದ್ವಾರ ಸುದೀಪ್ ಸರ್ ಹೇಳಿದ್ರು, ಈ ಮನೆಯಲ್ಲಿ ಒಂದು ಗಿಲ್ಲಿ ಟಿವಿ ಓಡಾಡ್ತಾ ಇದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಆ ಗಿಲ್ಲಿ ಟಿವಿ ಗಿಲ್ಲಿ ನಟನೆ ಸರ್. ಗಿಲ್ಲಿ ನಟನೆ. ಗಿಲ್ಲಿ ಆಕ್ಚುಲಿ ಈಗ ನೋಡಿ ಇನ್ನೊಂದೇನ್ ಗೊತ್ತಾ, ಈಗ 12ನೇ ಸೀಸನ್ ಏನ್ ನಡೀತಾ ಇದೆ, ಗಿಲ್ಲಿಯಿಂದನೇ ಸರ್ TRP ಮತ್ತೆ ಜನ ಕೂಡ್ತಾ ಇರೋದು ಅವನಿಂದಾನೆ. 100% ಎಲ್ಲರಾಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಅವ್ನಿಗೆ ಯಾವುದೇ ತರ ಒಂದು ಗೆಲ್ಸ್ಕೊಡ್ಲಿ, ಎಲ್ಲರೂ ಆಶೀರ್ವಾದ ಮಾಡ್ಲಿ, ದೇವ್ರು ಅವ್ನಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಹೌದು ಮೇಡಮ್, ಎಲ್ರು ಗಿಲ್ಲಿ ಅಂತ ಹೇಳ್ತಿದಾರೆ. ಗಿಲ್ಲಿನೇ ಯಾಕೆ ಇಷ್ಟ ಮೇಡಮ್? ಚೆನ್ನಾಗಿ ಆಡ್ತಿದ್ದಾನೆ ಅದಕ್ಕೆ. ನಾನು ಈ ಕಡೆ ತರೀಕೆರೆ ಕೇಳ್ಪಟ್ಟೆ, ಅಲ್ಲಿ ಡಿಫ್ರೆಂಟ್ ಒಪಿನಿಯನ್ ಇತ್ತು. ಇಲ್ಲಿ ಮೇಡಮ್ ಒಬ್ರು ಕಾವ್ಯ ಹೇಳಿದಾರೆ, ನೀವು ಗಿಲ್ಲಿ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಈ ತರ ಒಂದು ಡಿಫ್ರೆಂಟ್ ಒಪಿನಿಯನ್ ಬಂದ್ರೆ ಒಂದು ನಮಗೆ ರಿವ್ಯೂ ಮಾಡಕ್ ಚೆನ್ನಾಗಿರುತ್ತೆ. ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಮೇಡಮ್? ಕಾವ್ಯ. ಗಿಲ್ಲಿ ಇದ್ಮೇಲೆ ಕಾವ್ಯ ಇರ್ಬೇಕು, ಸೂರಜ್ ಇದ್ಮೇಲೆ ರಾಶಿಕಾ ಇರಬೇಕು. ಆದ್ರೆ ಈಗ ರಾಶಿಕಾ ಸೂರಜ್ಗೂ ಸ್ವಲ್ಪ ದೂರ ಆಗಿದೆ. ಹೌದು, ರಾಶಿಕಾ ಅವರು ಕ್ಯಾಪ್ಟನ್ ಆಗಿದಾರಲ್ಲ, ಹೇಗ್ ನಡ್ಸ್ಬೋದು ಮೇಡಮ್? ನೋಡ್ಬೇಕು ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಅಶ್ವಿನಿ ಗೌಡ ಅವರು ಟೆರರ್ ಅಂತ ಕೇಳ್ಪಟ್ಟೆ ಕೆಲವು ಕಡೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ ಅಷ್ಟೇ ಗೊತ್ತಿಲ್ಲ, ನಾವ್ ನೋಡಿಲ್ಲ ಅವ್ರನ್ನ. ಒಟ್ಟು ಆಡ್ತಿದಾರಲ್ಲ, ಅದು ಅದರಿಂದ ಹೇಳ್ತೀನಿ ಅಷ್ಟೇ. ನಿಮ್ ಓಟ್ ಯಾರಿಗೆ ಮೇಡಮ್? ಗಿಲ್ಲಿ ಗೆಲ್ತಾರ? ಗೆಲ್ತಾರೆ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಗೆಲ್ತಿದೆ ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು? ಜಗದೀಶ್ ಅಂತ ಹೇಳಿ. ಜಗದೀಶ್ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದೀವಿ ಸರ್. ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ? ತುಂಬಾ ಚೆನ್ನಾಗಿದೆ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಸರ್ ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್? ಗಿಲ್ಲಿ ಸರ್. ಗಿಲ್ಲಿನೇ ಯಾಕೆ ಸರ್? ಗಿಲ್ಲಿ ಯಾಕಂದ್ರೆ ಅವನು ಈಗ ಕಾಮಿಡಿ ಒಂದೇ ಅಲ್ಲ, ಟೋಟಲಿ ವೆಯ್ಟೇಬಲ್ ಆಗಿ ಮಾತಾಡ್ತಾನೆ. ಜೊತೆಗೆ ಹೆಚ್ಚು ಜನರ ಮನಸ್ಸನ್ನ ಗೆಲ್ತಾ. ಗಿಲ್ಲಿ ಇಲ್ಲ ಅಂದ್ರೆ ಕಾರ್ಯಕ್ರಮನೇ ಏನು ಅಂತ ರುಚಿಕರ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಸರ್ ನಿಮ್ಮ ಅಭಿಪ್ರಾಯ ಅಲ್ಲ ಸರ್, ನಮ್ಮ ಕನ್ನಡ ಜನತೆ ಅಭಿಪ್ರಾಯ ಕೂಡ ಅದೇ ಸರ್. ಧನ್ಯವಾದ. ಆದ್ರೆ ಇನ್ನೂ ಅನುಕೂಲನೇ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಗಿಲ್ಲಿ ಇಲ್ಲ ಅಂದ್ರೆ ಅದು ಒಂಥರ ಬೋರ್ ಅನ್ಸುತ್ತೆ. ಹೌದು ಸರ್. ಆ ಕಾರಣಕ್ಕಾಗಿ ಅವನು ಅಂತ ನಮ್ಮ ಅಭಿಪ್ರಾಯ. ನಿಜವಾಗ್ಲೂ ಸರ್, ನಿಮ್ಮ ಒಂದು ಅಭಿಪ್ರಾಯ ಚೆನ್ನಾಗಿದೆ. ಎಲ್ಲ ಕಡೆನೂ ಹಾಗೆ ಹೇಳ್ತಾರೆ ಸರ್, ಗಿಲ್ಲಿಯಿಂದಲೇ ನಾವು ಕಾರ್ಯಕ್ರಮ ನೋಡ್ತೀವಿ, ಗಿಲ್ಲಿ ಬಿಟ್ರೆ ನಾವು ನೋಡೋದಿಲ್ಲ, ಗಿಲ್ಲಿ ಇಲ್ಲ ಅಂದ್ರೆ ನಾವು ಟಿವಿ ಆಫ್ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಮಾತನ್ನ. ಹೌದು ಸರ್. ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಸರ್? ಗಿಲ್ಲಿ ಬಿಟ್ರೆ ಇನ್ನು ಸೆಕೆಂಡ್ ಬಂದಂದ್ರೆ ಈಗ ಬಂದವರಲ್ಲಿ ರಜತ್, ಈ ಅವನ ಮುಂಚೆ ಇದ್ರಲ್ಲ ಅವರು, ಈಗ ಹೊಸಬ್ರಲ್ಲಿ ಅವ್ರು ಬಿಟ್ರೆ ಇನ್ನು ನೆಕ್ಸ್ಟ್ ಅಂತ ಏನು ಅನಿಸ್ತಾ ಇಲ್ಲ ನಮ್ಗೆ. ಸ್ಪಂದನ ಇಲ್ಲ ಸರ್. ಹಂಗ ಹೋಲ್ಸಿದ್ರೆ ಅಶ್ವಿನಿನೇ ಬೆಟರ್. ಸ್ವಲ್ಪ ಅಷ್ಟೇ. ಆಕ್ಚುಲಿ ಮೊದ್ಲು ಅಶ್ವಿನಿ ಅಂತ ಏನೋ ಅಭಿಪ್ರಾಯ ಇರ್ಲಿಲ್ಲ, ಬಟ್ ಈಗ ಸ್ವಲ್ಪ ಫಾರ್ಮಲ್ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಓಟು ಸರ್? ನಮ್ಮ ಒಟ್ಟು ಗಿಲ್ಲಿನೇ. ಗಿಲ್ಲಿ ಗೆಲ್ತಾರೆ ಸರ್? ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. 100%. ನಿಮ್ಮ ಒಂದು ಮುಕ್ತವಾದ ಒಪಿನಿಯನ್ ಹೇಳ್ಕೋಬಹುದು, ಯಾರು ಗೆಲ್ಬೇಕು ಯಾರು ಗೆಲ್ಬಾರ್ದು ಅಂತ. ಮೇಡಮ್ ನಮಸ್ತೆ. ನಮಸ್ತೆ.
ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಖಂಡಿತ ನೋಡ್ತಾ ಇದ್ದೀರಿ. ಮೇಡಮ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮತ್ತೆ ಕಿಚ್ಚ ಸುದೀಪ್ ಅವ್ರು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅವ್ರು ಯಾವ ವಿಷಯನೂ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತಾ ಇರ್ರಿ. ಅದನ್ನ ನಮ್ ಶನಿವಾರ ಭಾನುವಾರ ಅಂತೂ ಮಾತ್ರ ತಪ್ಸೋದೇ ಇಲ್ಲ. ಅಕಸ್ಮಾತ್ ವೀಕಲ್ಲಿ ಮಧ್ಯದಲ್ಲಿ ನಮ್ ತಪ್ಸಿದ್ರೆ ಸಹಿತ ವೀಕೆಂಡ್ ಮಾತ್ರ ಯಾವ ಕಾರಣಕ್ಕೂ ನಾವು ತಪ್ಸಲ್ಲ ರೀ. ಅಷ್ಟು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡೋದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ರೀ. ಸುದೀಪ್ ಸರ್ ಎಲ್ರಿಗೂ ನ್ಯಾಯ ಚೆನ್ನಾಗಿ ಒದಗಿಸ್ತಾರಮ್ಮ? ಖಂಡಿತ ಒದಗಿಸ್ತಾರೆ. ಅದ್ರಲ್ಲಿ ಮಾತ್ರ 100 ಅಂತ ಹೇಳ್ಬೇಕು. 99.9 ಅಂತಾನೆ ಹೇಳಕ್ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕರಿಯಪ್ಪ ಅಂತ. ಕರಿಯಪ್ಪ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗ್ ಬರ್ತೈತಿ. ಗಿಲ್ಲಿ ನಟ ಚೆನ್ನಾಗ್ ಆಡ್ತದಾನ. ಗಿಲ್ಲಿ ಗೆಲ್ಬೇಕಂತ ನಮಗೆ. ನಿಮ್ ಇಷ್ಟ? ಹೌದೌದು ಸರ್ ಕರ್ನಾಟಕದ ಜನತೆ ಇಷ್ಟ ಕೂಡ ಅದೇ ಆಗಿದೆ ಅನ್ಕೊಂತೀನಿ. ಹೌದೌದು. ಗಿಲ್ಲಿ ಚೆನ್ನಾಗ್ ಆಡ್ತಾನ. ಇದ್ ನೇರವಾಗಿ ಹೇಳ್ತಾನ. ಅವನು ಮತ್ತೆ ನಾಮಿನೇಟ್ ಮಾಡಕ್ ಸುಮ್ನೆ ರೀಸನ್ ಏನ್ ಹೇಳ್ತಾರ, ಕಾಮಿಡಿ ಮಾಡ್ತಾನ ಅದೊಂದ್ ಬಿಟ್ರೆ ಬೇರೆ ರೀಸನ್ ಇಲ್ಲ ಅವ್ರ ಹತ್ರ. ಬೇರೆ ರೀಸನ್ ಹೇಳ್ಬೇಕು, ಅದೊಂದೇ ಹೇಳ್ತಾರ. ಬರ್ ಸುಮ್ನೆ ಕಾಮಿಡಿ ಮಾಡ್ತಾನ ಇರಿಟೇಟ್ ಮಾಡ್ತಾನ, ನನಗೆ ಹಂಗಾತು ಹಿಂಗಾತಂದ ಅದೊಂದೇ ಹೇಳ್ತಾರ. ಅದ್ ಬಿಟ್ಟು ಬೇರೆ ಹೇಳ್ಬೇಕು. ಹೌದು, ರಜತ್ ಅವ್ರ ಮೊನ್ನೆ ಕೂಡ ಅದೇ ಹೇಳಿದ್ರು. ರಜತ್ ಅದೇ ಹೇಳಿದ್ರಲ್ರ, ಅದೊಂದ್ ಬಿಟ್ರೆ ನಿಮ್ಗೆ ಏನಿಲ್ಲ. ಅವ್ನ್ ಕಾಮಿಡಿ ಮಾಡಿದಾಗ ಅಲ್ಲಿ ಕಿಸಿತೀರಿ ನಕ್ಕಂತ ಕುತ್ಕೊಂಡ್ ಅಷ್ಟ ಹೇಳಿ ಹೌದ್ರ. ಅದೊಂದ್ ಹೇಳ್ತಾರ, ಬೇರೆ ರೀಸನ್ ಇಲ್ಲ. ಬರೀ ಅದೊಂದ್ ರೀಸನ್ ಹೇಳ್ಕೊಂಡ್ ಅವ್ನ್ ಕಾಲ್ ಎಳಿತದಾರ ಸುಮ್ನೆ. ಕಾವ್ಯ ಅವ್ರು ಹೇಗಾಡ್ತಾರೆ? ಕಾವ್ಯ ಪರವಾಗಿಲ್ಲ, ಚೆನ್ನಾಗಿ ಅವರು. ಗಿಲ್ಲಿಯಿಂದ ಕಾವ್ಯ. ರಕ್ಷಿತಾ ಅವರು? ರಕ್ಷಿತಾ ಅದು ಒಂಥರ ಹುಡುಗಿ, ಅದು ಸುಮ್ನ ಹೆಂಗ್ ಬೇಕಂಗ್ ಕುಣಿತ ನಿಂತ್ಕೊಂಡ್ ಕೇಳ್ಸ್ಕೊನಲ್ಲ. ನಾಮಿನೇಟ್ ಆದಾಗ ಏನಂತ ಸುಮ್ ಕುಣಿತೈತ್ ಸುತ್ತರಿತೈತ್. ಅವ್ರು ಏನ್ ಹೇಳ್ತಾರಂತ ಕೇಳ್ಸ್ಕೊನಲ್ಲ. ಸುಮ್ನೆ ಇತ್ಲಾ ಕೂಡ ಆಡ್ತೈತಿ. ಅದಕ್ಕೆ ಕಾವ್ಯ ಪರವಾಗಿಲ್ಲ, ಚೆನ್ನಾಗ್ ಆಡ್ತದಾರ. ಅಲ್ಲ, ಕಾವ್ಯ ಅವರು ಅದನ್ನ ಒಂದ್ ಮಾತು ಹೇಳಿದ್ರಲ್ಲ ರಕ್ಷಿತಾ. ಅವ್ರು ಇಲ್ಲ, ನಿಂತ್ಕೊಂಡ್ ಕೇಳ್ಸ್ಕೊಳಕ್ ತಾಳ್ಮೆನೇ ಇಲ್ಲ. ಅವ್ರ ಹುಡುಗಿ ಹೇಳಕಾರ ಬರ್ ಕೇಳಿಸ್ಕೋಬೇಕು. ಇವ್ರು ಹೇಳ್ಬೇಕಾರ ಕೇಳಿಸ್ಕೊಳ ತಾಳ್ಮೆ ಇಲ್ಲ. ಆ ತರ ಮಾಡತ್ತ ಹುಡುಗಿ. ಅಶ್ವಿನಿ ಮೇಡಮ್ ಅವ್ರು ಪರವಾಗಿಲ್ಲ, ಚೆನ್ನಾಗ್ ಆಡ್ತದಾರ ಅವ್ರು. ಪರವಾಗಿಲ್ಲ, ಅವ್ರು ಬಿಗ್ ಬಾಸ್ ಇದ್ದಂಗೆ ಅವ್ರು ಅಂತಾರ. ಪರವಾಗಿಲ್ಲ, ಚೆನ್ನಾಗದಾರ. ಆಮೇಲೆ ರಘು ಪಾಪ ಗಿಲ್ಲಿಗ್ ಬಾರಿ ಇದ್ ಮಾಡ್ತದಾನ. ಅವ್ನ್ ನೋಡ್ರಿ ಒಂದ್ ಸ್ವಲ್ಪ ಚಪಾತಿ ತಿನ್ಬೇಕಾರ ಕೊಡು ಅಂದ್ರೆ ಕೊಡ್ಲಿಲ್ಲ. ಅವ್ನ್ ಕೇಳಿದ್ರು ಬಾಳ ಇದ್ ಮಾಡಿದ ಅವಾಗ. ಒಟ್ಟಾರೆಯಾಗಿ ನಿಮ್ ಓಟು ಸರ್? ಗಿಲ್ಲಿ ಗೆಲ್ತಾರೆ ಪಕ್ಕ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಮೇಡಮ್ ಈ ಕನ್ನಡ ಬಿಗ್ ಬಾಸ್ ಯಾರಿಗೋಸ್ಕರ ನೋಡ್ತೀರಾ? ನಾವು ಗಿಲ್ಲಿಗೋಸ್ಕರ ನೋಡ್ತೀವಿ ಸರ್. ಮೇಡಮ್ ಗಿಲ್ಲಿ ಅಷ್ಟೊಂದು ಮೋಡಿ ಮಾಡಿದಾರ? ಹೌದು ಸರ್, ತುಂಬಾ ನಗಾಡ್ಸ್ತಾರೆ. ತುಂಬಾ ಇಷ್ಟ ಅವ್ರು ನಮಗೆ. ಹೌದು ಸರ್. ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಮೇಡಮ್? ಕಾವ್ಯ ಇಷ್ಟ. ಕಾವ್ಯ ಬಿಟ್ಟು ಬೇರೆ ಯಾರು ಇಷ್ಟ ಮೇಡಮ್? ಅಷ್ಟೇ, ಅವರೇ ಇಷ್ಟ. ಅವ್ರಿಷ್ಟ. ಒಟ್ಟಾರೆಯಾಗಿ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೇಕಂತ ನಿಮ್ಮ ಆಸೆ ಮೇಡಮ್? ಗಿಲ್ಲಿ ಸರ್. ಗಿಲ್ಲಿ ಗೆಲ್ತಾರ ಮೇಡಮ್? ಗೆಲ್ತಾರೆ, 100% ಗೆಲ್ತಾರೆ. ಅಶ್ವಿನಿ ಮೇಡಮ್? ಅಶ್ವಿನಿ ಅವರು ಜಗಳ ಆಡ್ತಾರೆ ತುಂಬಾ, ಆದ್ರೂ ಅವ್ರು ಗೆಲ್ಲಲ್ಲ. ರಘು? ರಘು ಪರವಾಗಿಲ್ಲ. ರಘು. ರಕ್ಷಿತಾ? ಅವರಿಬ್ರು ಚೆನ್ನಾಗಿದೆ. ಹಾಗೆ ಇವರು ರಾಶಿಕಾ ಅವರು ಈ ಸರಿ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಕ್ಯಾಪ್ಟನ್ಸಿನ ಚೆನ್ನಾಗಿ ನಡೆಸಬಹುದಾ ಮೇಡಮ್ ಈ ವಾರ? ನಡೆಸ್ತಿದ್ದಾರೆ, ಪರವಾಗಿಲ್ಲ. ಅಷ್ಟೇ ಸರ್. ಒಟ್ಟಾರೆಯಾಗಿ ನಿಮ್ಮ ಓಟು ಗಿಲ್ಲಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು? ನವೀನ್ ಪೀಟರ್ ಅಂತ. ನವೀನ್ ಪೀಟರ್ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀನಿ ಸರ್. ಸರ್ ಈ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಸರ್, ಇಂಟ್ರೆಸ್ಟ್ ಆಗಿ. ಸರ್ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್? ಸರ್ ಗಿಲ್ಲಿ. ಗಿಲ್ಲಿನೇ ಯಾಕೆ ಸರ್? ಗಿಲ್ಲಿನೇ ಸರ್, ನಮ್ಗೆ ರೈತರ ಮಗ ಗಿಲ್ಲಿ. ಒಳ್ಳೆ ಬರ್ಲಿ, ಚೆನ್ನಾಗಿ ಆಡ್ತಾ ಇದಾರೆ. ಆಡ್ ಬರ್ಲಿ ಅಂತ ಇಷ್ಟ ಅಷ್ಟೇ. ಹೌದು ಸರ್. ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ? ಗಿಲ್ಲಿ ಬಿಟ್ರೆ ಇವಾಗ ಕಾವ್ಯನೇ ಸರ್. ರಜತ್ ಅವ್ರು ಹೇಗೆ ಆಡ್ತಾರೆ? ರಜತ್ ಅವ್ರು ಈಗ ಬಂದಿದ್ದಾರೆ, ಚೆನ್ನಾಗಿ ಆಡ್ತಾ ಇದಾರೆ ಸರ್. ಪರವಾಗಿಲ್ಲ, 2 ವಾರ ಆಯ್ತು ಅವ್ರು ಬಂದು, ಈಗ ಆಡ್ತಾ ಇದಾರೆ ಸರ್, ಚೆನ್ನಾಗಿ ಆಡ್ತಾ ಇದಾರೆ. ರಘು ಅವರು? ರಘು ಅವರು ಪರವಾಗಿಲ್ಲ ಸರ್, ಚೆನ್ನಾಗಿ ಆಡ್ತಾ ಇದಾರೆ. ಇದ್ರಲ್ಲಿ ಅವರೇ ಬರ್ತಾರ ಅಂತ ಹೇಳಕ್ ಬರಲ್ಲ. ಆದ್ರೆ ಆಟ ಒಳ್ಳೆ ಫೈಟ್ ಅಲ್ಲಿ ಓಡ್ತಿದೆ ರಜತ್ ಬಂದ್ಮೇಲೆ ಸ್ವಲ್ಪ. ಮತ್ತೆ ಇನ್ನೊಬ್ರು ಅವ್ರ ಹೆಸರು ಬಾಯಲ್ಲಿ ಬರ್ತಾ ಇಲ್ಲ, ಇನ್ನೊಬ್ರು ರಜತ್ ಚೈತ್ರ ಮೇಡಮ್ ಅವರು ಬಂದಿದ್ದಾರೆ. ಚೆನ್ನಾಗಿ ಓಡ್ತಾ ಇದೆ, ಫೈಟ್ನೆಸ್ ಚೆನ್ನಾಗ್ ಆಗ್ತಾ ಇದೆ. ಇಂಥವ್ರು ಯಾರು ಹೆಣ್ಮೆಟ್ ಆಗ್ತಾರೆ ಇವೆಲ್ಲ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಚೆನ್ನಾಗ್ ಆಡ್ಬೇಕು ಅಂತ ಒಂದು ಇದರಿಂದ ಆಡ್ತಾ ಇದಾರೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಒಟ್ಟಾರೆಯಾಗಿ ನಿಮ್ಮ ಓಟು? ನಮ್ಮ ಒಟ್ಟು ಗಿಲ್ಲಿಗೆನೆ. ಗಿಲ್ಲಿ ಗೆಲ್ತಾರ? ಗಿಲ್ಲಿ ಗೆಲ್ತಾರೆ 100%. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಆಲ್ ದ ಬೆಸ್ಟ್. ಇದಿಷ್ಟು ನಮ್ಮ ಭದ್ರಾವತಿಯ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ
ಒಂದೊಳ್ಳೆ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಬಿಗ್ ಬಾಸ್, ಜೈ ಕೆಜಾ ಬಾಸ್, ಜೈ ಕರ್ನಾಟಕ.